ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹಾಗೂ ಉಡುಪಿ ಕ್ಷೇತ್ರದ ಕೊರಗಜ್ಜ ಕುಣಿಗಲ್ ಟು ಹಾಸನ ಹೈವೇ ಮುಖಾಂತರ ಹೊರಟಿದ್ದೀವಿ. ನಾವು ಕೊರಗಜ್ಜ ಒಂದೇ ಪ್ಲಾನ್ ಮಾಡಿದ್ದು, ಆದರೆ ಹುಡುಗರು ಧರ್ಮಸ್ಥಳನೂ ನೋಡ್ಕೊಂಡು ಹೋಗೋಣ ಅಂತಿದ್ದಾರೆ. ಸುಬ್ಬಣ್ಣ ಹಾಯ್ ಫ್ರೆಂಡ್ಸ್, ಹಾಯ್ ಓಯ್ ಬರೋ ಹಿಂದೂಸ್ತಾನ್ ವರ್ಸಸ್ ಉಡಾನ್. ಹಿಂದೂಸ್ತಾನ್ ಸೇಲ್ಸ್ಮ್ಯಾನು ಮತ್ತು ಉಡಾನ್ ಸೇಲ್ಸ್ಮ್ಯಾನ್ಗಳೆಲ್ಲ ಟ್ರಿಪ್ ಹೊರಟಿದ್ದೀವಿ ಉಡುಪಿ ಕೊರಗಜ್ಜ. ನಮ್ಮ ಟೀಮ್ ಲೀಡ್ರು ಸುಬ್ರಹ್ಮಣ್ಯ ಅವರು FMBಯಲ್ಲಿ ಒಂದು ಸಾಧನೆ ಮಾಡ್ತಾ ಇದ್ದಾರೆ. ಇವನು ಉಡಾನ್, ಇವನು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಈಗ ಸ್ಟಾರ್ಟ್ ಮಾಡ್ತೀವಿ, ಅದಲ್ಲ ಇವಾಗ ತೋರುತ್ತಾಳೆ. ಇವರು ಚೇತನ್ ಉಡಾನು, ಇವರು ದೇವನಹಳ್ಳಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಅಪ್ಪ ಬಾಪ PP ಸೇಲ್ಸ್ ಇವನೊಂಥರ ನಮ್ಮ ಟೀಮ್ಗೆ ಹೆಡ್ ಕ್ಯಾಪ್ಟನ್ ಇದ್ದಂಗೆ PP-ನಲ್ಲಿ ಕೋಚ್. ಕ್ಲಿನಿಕ್ ಪ್ಲಸ್ ಪೇರಲ್ಲೋಲಿ ಇಂಥ ಐಟಮ್ಗೆ ನಂಬರ್ 1. ಇನ್ನೊಬ್ರು ಮಿಸ್ಸಿಂಗು ಅನ್ಕೊಂಡೆ, ಅವರು ಮಂಜು ಅಂತ ನೋಡಿ ಇಲ್ಲೇ ಇದ್ದಾರೆ. ಎಲ್ಲೋ ಹೋಗ್ಬಿಟ್ರಲ್ಲ ಅನ್ಕೊಂಡ್ರೆ ಮೆಲ್ಲಗೆ ಬಂದು ಕಾರಲ್ಲಿ ಕುತ್ಕೊಂಡ್ಬಿಟ್ಟವ್ರಪ್ಪ. ಸಕಲೇಶ್ಪುರ ಘಾಟ್ ಸೆಕ್ಷನ್ ಎಂಟ್ರಿ ಕೊಟ್ಟಿದ್ದೀವಿ. ಸ್ನೇಹಿತರೆಲ್ಲ ಬಾಚ್ಕೊಂಡ್ಬಿಟ್ಟವ್ರೆ ಹಿಂದೆ ನೋಡ್ರಿ. ಈ ಬ್ಯಾಚಲ್ಲಿ ಗುಡ್ ಬೈ ಅಂದ್ರೆ ನಾನು ಒಬ್ಬನೇ ಹೆಮ್ಮೆ ಅಂತ ಹೇಳ್ಕೊತೀನಿ. ಅದಕ್ಕೆ ನನ್ನ ಕೈಗೆ ಡ್ರೈವಿಂಗ್ ಕೊಟ್ಬಿಟ್ಟು ಎಲ್ಲ ನೆಮ್ಮದಿಯಾಗಿ ಮಲ್ಕೊಂಡ್ಬಿಟ್ಟವ್ರೆ. ಧರ್ಮಸ್ಥಳದಲ್ಲಿ ಇದ್ದೀವಿ, ಎಲ್ಲ ಸ್ನಾನ ಮಾಡಿ ದರ್ಶನಕ್ಕೆ ಹೋಗ್ಬೇಕು ಅಂತಿದ್ದೀವಿ. ಎಲ್ಲ ಸ್ನೇಹಿತರೆಲ್ಲ ರೆಡಿ ಆಗ್ತಾರೆ. ಇಲ್ಲಿ ಫುಲ್ಲು ಮಳೆ ಇದೆ. ಧರ್ಮಸ್ಥಳ ಮಂಗಳೂರು ಕಡೆ ಈ ಗ್ರೀನರಿ ನೋಡೋಕ್ಕೆ ತುಂಬ ಆನಂದ ಕೊಡುತ್ತೆ ಕಣ್ರಿ. ಎಷ್ಟು ಅಂದವಾಗಿರುತ್ತೆ ಅಂದರೆ ಮಳೆ ಆಗಿರ್ಬೋದು, ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಎನ್ನೋ ಪದಕ್ಕೆ ತುಂಬ ಅರ್ಥ ಕೊಡುತ್ತೆ. ಗಾಡಿ ಪಾರ್ಕ್ ಮಾಡಿ ಎಲ್ಲ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಣ್ಣ ದರ್ಶನ ನೀಟಾಗಿ ಮಾಡ್ಕೊಂಬಪ್ಪ. ನವೀನ ಬರೋ, ಧರ್ಮಸ್ಥಳ ಮಂಜುನಾಥನ ದರ್ಶನ ನೀಟಾಗಿ ಮಾಡ್ಕೊಂಬಪ್ಪ. ಮನಸ್ಸಲ್ಲಿ ಏನಾರ ಇದ್ರೆ ಕೇಳ್ಕೊ, ಬೇಗ ಮದುವೆ ಆಗಲಿ ಅಂತ ಕೇಳ್ಕೊಳ್ಳೋ, ಬರ್ತೀನಿ ಅಂತ ಹೇಳು. ಹಾಯ್ ಚೇತನ್ ಅವರೇ, ಹಾಯ್. ಸಂಕಲ್ಪ ಏನು ಮಾಡ್ಕೊಂಡಿದ್ದೀರಾ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ? ಪರ್ಸನಲ್ ಹೇಳೋಕ್ಕಾಗಲ್ಲ. ಇಲ್ಲಿ ಪರವಾಗಿಲ್ಲ ಹೇಳ್ರಿ. ಇಲ್ಲಿ ಓಕೆ ಓಕೆ, ದೇವ್ರ ಆಶೀರ್ವಾದ ನಿಮ್ಗಿರ್ಲಿ. ಥ್ಯಾಂಕ್ ಯು. ನಿಮಗೂ ಕೂಡ. ಎಲ್ಲಿ ಮಿಕ್ಕಿದ ಫಿಗರ್ಗಳು ಇಳಿಲೇ ಇಲ್ಲ. ಗುಂಡ ಬಂದ, ಗುಂಡ ಬಾರೋ ಗುಂಡು. ಕೂದಲು ತುಂಬಾ ಹೋಗಿದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪು ನೀನು ಹೇಳುದಿಲ್ಲ ಮತ್ತೆ ಸೊಪ್ಪು ಅಂತ ಸೊಪ್ಪು. ಮಂಜು ಹೇಳಕ್ ಇಷ್ಟ ಬೀಳ್ತೀರಾ? ಏನು ಇಲ್ಲ ಹೇಳೋದಕ್ಕೆ, ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಓಕೆ, ದೇವರ ದರ್ಶನಕ್ಕೆ ಸಾಲು Q5 ದರ್ಶನ. ಇಲ್ಲಿಂದ ನಾವು ಎಲ್ಲ ಸ್ನೇಹಿತರು ಒಟ್ಟುಗೂಡಿ ದರ್ಶನ ಮಾಡ್ಕೊಂಬೋಣ ಅಂತ ಒಳಗಡೆ ಹೋಗ್ತಾ ಇದ್ವಿ. ದರ್ಶನ ಮುಗಿಸ್ಕೊಂಡು ಬರ್ತೀವಿ. ನನ್ನಲ್ಲಿ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಯಾಕಂದರೆ ದೇವಸ್ಥಾನದ ವತಿಯಿಂದ ಇಲ್ಲಿ ಯಾವುದೇ ರೀತಿಯಾಗಲಿ ಫೋಟೋ ವಿಡಿಯೋ ಮಾಡಿಕೊಡ್ದು. ದೊಡ್ಡವ್ರ ಮಾತ್ಗೊಂದು ಸ್ವಲ್ಪ ನಾವು ಬೆಲೆ ಕೊಡೋಣ ಸ್ನೇಹಿತರೆ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಸ್ನೇಹಿತರೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಆಯಿತು. ಈಗ ಉಡುಪಿ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಟೀಮ್ ಫುಲ್ ಉಡಾನ್ ವರ್ಸಸ್ ಹಿಂದೂಸ್ತಾನ್. ಒಂದೆರಡು ಮಾತಾಡಬೇಕು ಚೇತನ್. ಏನು ಮಾತಾಡ್ಬಿಟ್ರಿ? ಮಾತೇ ಬರ್ತಾ ಇಲ್ವಾ? ತುಂಬಾ ಚೆನ್ನಾಗಿದೆ. ಓಕೆ, ನಮ್ಮ ಡ್ರೈವರ್ ಪುಟ್ಟು ಇದ್ದಾನೆ ನೋಡಿ. ಅವ್ನು ಫೋನಲ್ಲಿ ಬಿಸಿ ಆಗ್ಬಿಟ್ಟು ಅವ್ನು ಗುಂಡು ನೋಡೋಕ್ಕೆ ಒಂದು ಆನಂದ, ಶೈನಿಂಗ್ ಬರ್ತಾ ಇದೆ. ಸುಬ್ಬವ್ರೆ ಏನಿದ್ರಿ, ದೇವ್ರ ದರ್ಶನ ಚೆನ್ನಾಗೈತೆ. ಓಕೆ, ನೆಕ್ಸ್ಟ್ ಕೊರಗಜ್ಜ ಹೋಗ್ತಾ ಇದೀವಿ. ಅಲ್ಲಿಂದ ಒಂದು ಸ್ವಲ್ಪ ವಿಡಿಯೋ ಹಂಗೆ ಜನಕ್ಕೆ ಶೇರ್ ಮಾಡೋಣ. ಮಂಜು ಇವರು ನಮ್ಮ ಉಡಾನ್ ಮಂಜು ಅಂತ ಜಸ್ಟ್ ಟ್ರಾನ್ಸ್ಫರ್ ಆಗಿದ್ದಾರೆ. ಎಲ್ಲಿಗೆ? ಚಾಂಪಾಗೆ. ಕ್ಯಾಂಪಾ. ಓ ಇದು ನೋಡ್ರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಂಥವೆಲ್ಲ ಕ್ಲಾರಿಫೈ ಮಾಡಕ್ ನಮ್ಮ ಮಂಜು ಅವರೇ. ನಿಮ್ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್. ನಮ್ದು ಟಂಗ್ ಸ್ಲಿಪ್ ಆಯ್ತು, ಅದಕ್ಕೆ ಮಂಜು ಅವರು ತುಂಬಾ ಚೆನ್ನಾಗಿ ಉತ್ತರ ಕೊಟ್ರು. ಈಗ ಯಾವ್ದು ಕ್ಯಾಂಪದಲ್ಲಿ ಇದಾರೆ. ನಮ್ಮ ಇಂಡಿಯಾದ ಸಾಫ್ಟ್ ಡ್ರಿಂಕ್ಸ್ ಅದು, ಆ ಕಂಪನಿನಲ್ಲಿ ಜಾಬ್ ಮಾಡ್ತಾ ಇದಾರೆ. ನಮ್ಮ ಹಿಂದೂಸ್ತಾನ್ ಯೂನಿಲಿವರ್ ಒಂದು ಹುಲಿ ಒಂದಿದೆ ನೋಡಿ ಹಿಂದೆಗಡೆ, ಕಾಣದ ಲೋಕದಲ್ಲಿ ಬಚ್ಚಿಟ್ಕೊಂಡಿದೆ ಇದು. ನವೀನ ಹಾಯ್ ಮಾಡೋ. ಓಕೆ, ಎಲ್ಲ ಓಕೆ. ಆದರೆ ನಾವು ಟ್ರಾವೆಲ್ ಮಾಡಿದ್ದು ಕಾರ್ ಯಾವುದು ಅಂತ ತೋರಿಸ್ಲಿಲ್ಲ. ಯಾಕೆ ಅಂದರೆ ನಮ್ಮ ಡ್ರೈವರ್ ಸಮೇತ ತೋರಿಸ್ತೀನಿ ನೋಡಿ.
ನಮ್ಮ ಹತ್ರ ಹೆಣ್ ಡ್ರೈವರ್ಸ್ ಇಲ್ಲ, 3 ಜನ ಬರೀ ಗನ್ ಡ್ರೈವರ್ಸ್. ಮುಂದೆ ಬರ್ರ. ಆ 3 ಜನ ಗ್ಯಾಂಡ್ ಡ್ರೈವ್ಸ್ ಅಂತೂ ಇಂತೂ ಟಿಫನ್ ನಿಲ್ಲಿಸಿದ್ರು. ಟಿಫನ್ ಏನು ಅಂದರೆ ನೀರು ದೋಸೆ. ನೀವು ಇಲ್ಲಿ ಯಾವುದೇ ಪ್ರತಿಯೊಂದು ಹೋಟ್ಲಿಗೆ ಹೋದರೂ ನೀರು ದೋಸೆ ಸಿಗುತ್ತೆ. ನೀರು ದೋಸೆಗೆ ಕಾಂಬಿನೇಷನ್ ಆಗಿ ಒಂಥರ ಪಲ್ಯ, ಚಟ್ನಿ, ಸಾಂಬಾರು 3 ಇತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಈ ಪಕ್ಕದ ಟೇಬಲಲ್ಲಿ ನಮ್ಮ ಮಂಗಳಂ ಸೀನು ಅವರು, ಅವ್ರಿಗೇನೋ ತೃಪ್ತಿ ಆಗಿಲ್ಲ ಅನ್ಕೊತೀನಿ. ನಮ್ಮ ಮಂಜುನಾಥ್ ಅವರೇನೋ ಆಚೆ ಕಡೆನೇ ತೋರಿಸಿ ಮಾತಾಡ್ತಾ ಇದ್ದಾರೆ. ಇರಲಿ ನೋಡ್ರಿ, ಇವ್ನು ಗುಂಡ ಇದ್ದಾನಲ್ಲ, ಗುಂಡ ಕಣ್ಣಲ್ಲೇ ಸಿಗ್ನಲ್ ಕೊಟ್ಬಿಟ್ಟೆ, ಪಾಕಡೆ ಇದ್ದಾನೆ ಇವನು. ಆದರೂ ನಮ್ಮ ಮಂಗಳಂ ಸೀನು ಅವರು ಕೊನೆಗೂ ಅವ್ರ ಅಭಿಪ್ರಾಯವನ್ನು ತಿಳಿಸ್ತಾನು, ತಮ್ಮ ಸಿಂಬಲ್ ಮುಖಾಂತರ ತಿಳಿಸ್ತಾರೆ. ನೋಡಿ ಸ್ನೇಹಿತರೆ, ಕೊಟ್ಬಿಡಿಪ್ಪ. ಉಡುಪಿ ಶ್ರೀ ಸ್ವಾಮಿ ಕೊರಗಜ್ಜ ದೇವಾಲಯ. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಒಂದು ಪವಾಡನೇ ನಡೆಯುತ್ತೆ ಸ್ನೇಹಿತರೆ. ನೀವು ಮನಸ ಇಚ್ಛೆ ದೇವರ ಹತ್ರ ಏನಾದರೂ ಕೇಳಿಕೊಂಡು ಬಂದರೆ ಇದು 100ಕ್ಕೆ 100 ಭಾಗ ನೆರವೇರುತ್ತೆ ಅಂತ ಇಲ್ಲಿರೋರು ನಂಬಿದ್ದಾರೆ. ನಾನು ಕೂಡ ನಂಬಿದ್ದೀನಿ. ಇದ್ದಂಥ ಟೈಮಲ್ಲಿ ದರ್ಶನ್ ಅವರ ಬ್ರದರ್ ಕೂಡ ಬಂದಿದ್ದರು. ಸ್ನೇಹಿತರೆ, ನೀವು ಇನ್ನು ಈ ದೇವಾಲಯ ನೋಡಿಲ್ಲ ಅಂದರೆ ಒಂದು ಸಲ ಹೋಗ್ಬಿಟ್ಟು ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಇನ್ನಷ್ಟು ವಿಡಿಯೋಗಾಗಿ ಕಾಯ್ತಾ ಇರಿ ಸ್ನೇಹಿತರೆ. ಬಾಯ್, ಲವ್ ಯು.